ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ಮಂಡನೆ ನಿಲುವಳಿ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ಎಲ್ಲ ಸದಸ್ಯರಿಗೆ ನಿಮ್ಗೆ ಗೊತ್ತಿದೆ, ಒಂದನೇ ರಾಜ್ಯಪಾಲ ಭಾಷಣ ಮಾತಾಡುವ ಸಂದರ್ಭದಲ್ಲಿ ಅವರವರ ಅನಾನುಗಾಲ ಮಾತಾಡ್ತಾರೆ. ಅದನ್ನೆಲ್ಲ ಎಲ್ಲರಿಗೂ ಕೇಳಬೇಕಾಗ್ತದೆ. ಅದು ಮಧ್ಯೆ ಮಧ್ಯೆ ಎದ್ದು ಇಂಟರ್ಪ್ರಿಷನ್ ಆಗಬೇಕು. ಆದಷ್ಟು ಬೇಗ ಅವರ ಅಭಿಪ್ರಾಯ ಹೇಳಿ. ಅಲ್ಲ, ಓಕೆ, ಮಾತಾಡಿ. ನಮ್ಮ ರಾಜ್ಯ ಸರ್ಕಾರ ಅಲ್ಲ ಅಧ್ಯಕ್ಷರೇ, ಇಲ್ಲಿ ಮಾತಾಡೋಂಥದ್ದನ್ನ ಹೊರಗಡೆನೆ ಪ್ರಶ್ನೆ ಮಾಡ್ತಾ ಇದಾರೆ. ಇಲ್ಲಿ ಮಾತಾಡೋಂಥದ್ದು ಇಲ್ಲಿ ಕೇಳೋದು ಇಲ್ವಾ? ಚರ್ಚೆ ಸತೀಶ್ ಇಲ್ಲೂ ಕೇಳಂಗಿಲ್ಲ. ಮಾಡಿ, ಅಷ್ಟು ಗಡಿ ಮಾಡಬೇಡಿ. ನಮ್ಮ ರಾಜ್ಯ ಸರ್ಕಾರ ಹಲವಾರು ಸಾಧನೆಗಳನ್ನ ಕಳೆದ 2.5 ವರ್ಷಗಳಿಂದ ಮಾಡಿದ್ದಾರೆ. ಅದು ಅಭಿವೃದ್ಧಿಯಲ್ಲಿರ್ಬೋದು, ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕ ಶಿಸ್ತನ್ನ ಕಾಪಾಡಿ, ಪ್ರಾದೇಶಿಕ ನ್ಯಾಯವನ್ನ ಕಾಪಾಡಿ, ಜನಕೇಂದ್ರಿತ ಆಡಳಿತವನ್ನ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕೂಡ ಕಾಪಾಡುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣವನ್ನ ಓದಬೇಕಾಗಿದ್ದಂಥದ್ದು ಸಂವಿಧಾನಾತ್ಮಕವಾದಂಥ ಕರ್ತವ್ಯ. ಬಹುಶಃ 22ನೇ ತಾರೀಕು ನಡೆದಂಥ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮೊದಲನೇ ಸಾಲಿನ ಭಾಗಶಃ ಓದಿ, ಕೊನೆ ಸಾಲಿನ ಭಾಗಶಃವನ್ನ ಓದಿ ಈ ಸದನದಿಂದ ನಿರ್ಗಮಿಸಿರುವುದನ್ನು ಗಮನಿಸಿದಾಗ ಸಂವಿಧಾನಿಕವಾಗಿತ್ತೇ ಆ ನಡೆ ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆಗ್ತದೆ. ಕೆಲವು ನಿರ್ದೇಶನಗಳಿದೆ ನಮ್ಮ ವಿಧಾನಸಭೆಯಲ್ಲಿರ್ಬೋದು, ಬೇರೆ ರಾಜ್ಯದ ವಿಧಾನಸಭೆಗಳಲ್ಲಿರ್ಬೋದು. ರಾಜ್ಯಪಾಲರು ಭಾಗಶಃ ಭಾಷಣವನ್ನು ಓದುವಂಥದ್ದು ಮತ್ತು 2-3 ಸಾಲುಗಳನ್ನು ಓದುವಂಥದ್ದು, 2-3 ಸಾಲುಗಳನ್ನು ಬಿಟ್ಟು ಓದುವಂಥದ್ದು. ಇದು 1969ರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಡೆದಂಥ ಇತಿಹಾಸವನ್ನು ಕೂಡ ನಾವು ಗಮನಿಸಬಹುದು. ನಮ್ಮ ಸದನದಲ್ಲಿ ಹಂಸರಾಜ್ ಭರದ್ವಾಜ್ ರವರು ರಾಜ್ಯಪಾಲರಾದ ಇದ್ದಾಗ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅಂತ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಇವತ್ತು ಪ್ರಶ್ನೆ ಬರೀ ಎಲ್ಲೋ ಒಂದು ಕಡೆ ಆಗ್ತಾ ಇರುವಂಥದ್ದಲ್ಲ. ದಕ್ಷಿಣ ಭಾರತದಲ್ಲಿ ಇವತ್ತು ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಇದೆಲ್ಲ ಕೂಡ ಕೇಂದ್ರದಲ್ಲಿರುವಂಥ ಸರ್ಕಾರ ಬಿಜೆಪಿಯೇತರ ಸರ್ಕಾರ ಇದೆ ಈ ರಾಜ್ಯಗಳಲ್ಲಿ. ಇಲ್ಲಿಯ ರಾಜ್ಯಪಾಲರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ರಾಜ್ಯಪಾಲರ ಕರ್ತವ್ಯಗಳನ್ನು ನೆರವೇರಿಸೋದ್ರಲ್ಲಿ, ಅದನ್ನು ನೋಡಿದಾಗ ಬಹಳ ಆತಂಕಕಾರಿಯಾಗ್ತದೆ. ಪ್ರಜಾಪ್ರಭುತ್ವದ ಮೇಲೆ ಒಂದು ದೊಡ್ಡ ಸವಾಲು ಇವತ್ತಿದೆ ಅಂತ ಹೇಳುವಂಥದ್ದು ನಮ್ಮ ಮುಂದೆ ಗೋಚರಿಸ್ತಾ ಇದೆ. ಮೊನ್ನೆ ತಮಿಳುನಾಡಿನಲ್ಲೂ ಕೂಡ ರಾಜ್ಯಪಾಲರು ಮಾತನ್ನೇ ಹೇಳಲಿಲ್ಲ, ಅವರು ಭಾಷಣನೇ ಓದಲಿಲ್ಲ, ಅವರು ಅರ್ಥನೇ ವಾಪಸ್ ಹೋಯ್ತು. ಇದು ಕಳೆದ 3 ವರ್ಷದಿಂದ ನಡೀತಾ ಇದೆ. ಹೋದ ವರ್ಷ ಕೇರಳನಲ್ಲೂ ಕೂಡ ಇದೇ ರೀತಿ ಆಗಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ. ಅದರಿಂದ ಇದರ ಚರ್ಚೆ ಬಹಳ ಅವಶ್ಯಕ ಆಗ್ಬಿಟ್ಟಿದೆ. ರಾಜ್ಯಪಾಲರನ್ನ ನೇಮಿಸುವಂತ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆರ್ಟಿಕಲ್ 74ನಲ್ಲಿ ರಾಷ್ಟ್ರಪತಿಗಳನ್ನ ಅಲ್ಲಿಯ ಸಂಪುಟ ಸಭೆ ಮತ್ತು ಪ್ರಧಾನಮಂತ್ರಿಗಳು ಯಾವ ರೀತಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ ಆ ರೀತಿ ಆಧರಿಸಿ ಅವರ ಕ್ರಮ ಜರುಗಿಸಬೇಕು. ಅವರು ನೇಮಕಾತಿಯನ್ನ ರಾಜ್ಯಪಾಲರ ನೇಮಕಾತಿ ಮಾಡಿದಾಗ ಕೂಡ ಪ್ರಧಾನಮಂತ್ರಿಗಳು ಮತ್ತು ಸಂಪುಟ ಸಭೆಯ ಸಲಹೆಯ ಮೇಲೆ ನೇಮಕಾತಿಯನ್ನ ಮಾಡ್ತಾರೆ. ನೇಮಕಾತಿಯಾದ ನಂತರ ರಾಜ್ಯಪಾಲರು ರಾಜ್ಯದಲ್ಲಿ ಅತಿ ಶ್ರೇಷ್ಠ ಸಂವಿಧಾನಿಕ ಹುದ್ದೆ, ಇಸ್ ದ ಹೆಡ್ ಆಫ್ ದ ಸ್ಟೇಟ್, ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಅವರು ಸಂವಿಧಾನಿಕವಾಗೇ ನಡ್ಕೋಬೇಕು. ಅವ್ರು ಯಾರು ನೇಮಕ ಮಾಡಿದ್ದಾರೆ ಅವರ ಅಧೀನದಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ರಾಜ್ಯಗಳು ಎಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದೆ ಅಲ್ಲ, ಅವರ ನಡವಳಿಕೆಗಳು ನೋಡಿದಾಗ ಎಲ್ಲೋ ಆತಂಕ ಉಂಟಾಗ್ತಾ ಇದೆ. ಇವರು ಕೇಂದ್ರದ ಏನು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಇವರು ಅಂತ ಹೇಳೋದು.
ಯಾತಕ ಉಂಟಾಗ್ತಾ ಇದೆ. ಮೊನ್ನೆ ನಡೆದಂಥ ಭಾಷಣದಲ್ಲಿ ಸುದೀರ್ಘವಾಗಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂಥ ನೀತಿಗಳು, ಜನಕೇಂದ್ರಿತವಾದಂಥ ಆಡಳಿತ, ಸಾಮಾಜಿಕ ಭದ್ರತೆಯನ್ನ ಕೊಡುವಂಥ ಕಾರ್ಯಕ್ರಮಗಳು, ಇದರ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೆ ಮುಂದಿನ ಹಾದಿ ಏನು, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳೇನು, ಇದನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಓದೋದು ಬಿಟ್ಟು ಇವತ್ತು ರಾಜ್ಯಪಾಲರು ಕೊನೆಯಾಗಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ ಅಂತಿದೆ ಕೊನೆ ಸಾಲ, ತಾವು ನೋಡ್ಬೋದು ಭಾಷಣದಲ್ಲಿ. ಜೈ ಸಂವಿಧಾನ ಅಂತ ಕೂಡ ಹೇಳುವಕ್ಕೆ ಅವ್ರ ಕಾಯಿಲೆ ಇಲ್ಲ. ಜೈ ಹಿಂದ್ ಅಂತ ಹೇಳಿ ಇಲ್ಲಿಂದ ಹೊರಟ್ಬಿಟ್ರು. ಅಂದ್ರೆ ಏನು ಅವ್ರನ್ನ ಏನು ಕಾಡ್ತಾ ಇದೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏನಕ್ಕೆ ಅಷ್ಟೊಂದು ಆತಂಕ, ಅಷ್ಟೊಂದು ಭಯ? ಕೊನೆಯ ಸಾಲ ಕೂಡ ಓದ್ಲಿಕ್ಕೆ ಅವ್ರಿಗೆ ತಾಳ್ಮೆನೇ ಇಲ್ಲ. ಇವತ್ತೊಬ್ಬ ರಾಜ್ಯಪಾಲ ಯಾವ ರೀತಿ ನಡ್ಕೋಬೇಕು, ಮೊದಲನೇ ಅಧಿವೇಶನ, ಜಂಟಿ ಅಧಿವೇಶನದಲ್ಲಿ ಏನು ಭಾಷಣವನ್ನ ಮಾಡಬೇಕು, ಈ ಪ್ರಶ್ನೆಗಳು ಕಳೆದ 80 ವರ್ಷಗಳ ನಮ್ಮ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ. ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳಿದೆ. ಮತ್ತೆ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು, ಕಾರ್ಯವ್ಯಾಪ್ತಿ ಏನು, ಸಂವಿಧಾನದಡಿಯಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಗಳಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚರ್ಚೆಯಲ್ಲಿ ಭಾಗವಹಿಸ್ತಾ ಹೇಳಿರುವಂಥ ಹೇಳಿಕೆಗಳಿದೆ. ಎಲ್ಲವನ್ನು ಇವತ್ತು ಗಾಳಿಗೆ ತೂರಿ ಒಂದು ಹೊಸ ಸಂಸ್ಕೃತಿಯನ್ನ ರಾಜ್ಯಪಾಲರು ಏನು ಈ ದೇಶದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೆಲವು ಕಾನೂನಾತ್ಮಕ ವಿಚಾರಗಳನ್ನ ಮಾತಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಆರ್ಟಿಕಲ್ 163 ಅಡಿಯಲ್ಲಿ ಇವತ್ತು ರಾಜ್ಯಪಾಲರು ಸಂಪುಟ ಸಭೆ ಸಲಹೆಯ ಮೇಲೆ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್, ಅದರ ಆಧಾರದ ಮೇಲೆ ಅವರ ಕರ್ತವ್ಯವನ್ನು ನೆರವೇರಿಸಬೇಕೇ ಹೊರತು ಸಂವಿಧಾನ ಅಡಿಯಿನಲ್ಲಿದ್ದಂಥ ವಿವೇಚನವನ್ನು ಬಿಟ್ಟು ತಮ್ಮದೇ ಆದಂಥ ವಿವೇಚನೆಯನ್ನು ಬಳಸಿ ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಸಂವಿಧಾನದ ರಚಕರು ಅವರ ಕೆಲವು ಚರ್ಚೆಗಳನ್ನು ಓದಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ರೀತಿಯಾದಂಥ ರಾಜ್ಯಪಾಲರ ನೇಮಕಾತಿ ಆಗಬೇಕೆ, ಅವರ ಆಯ್ಕೆ ಆಗಬೇಕೆ, ಚುನಾಯಿತರಾಗಬೇಕೆ ಅಂತ ಹೇಳುವಂಥ ಚರ್ಚೆ ನಡೀತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ದೇರ್ ಕೆನಾಟ್ ಬಿ 2 swords in one's cupboard ಅಂತ. 2 ಅಸ್ತ್ರಗಳು, ಪ್ರಬಲವಾದಂಥ ಅಸ್ತ್ರಗಳು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅಂದ್ರೆ ಅಧಿಕಾರ ಹಂಚಿಕೆಯಲ್ಲಿ ಇಬ್ಬರು ಒಂದೇ ಅಧಿಕಾರ ಸಂವಿಧಾನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡ್ತಾ ವ್ಯಕ್ತಿ ಕೇಂದ್ರಿತವಾದಂಥ ಚುನಾವಣೆ ಆಗಬೇಕು ರಾಜ್ಯಪಾಲರದು, ನೀತಿ ಕೇಂದ್ರಿತವಾದ ಮತ್ತು ಪಕ್ಷಾಧಾರಿತವಾದಂಥ ಚುನಾವಣೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸನ ಸಭೆಯದು ಅಂತ ಹೇಳುವಂಥ ಚರ್ಚೆ ನಡೀತದೆ. ಅದರಿಂದ ಅವರಿಗೆ ಚುನಾವಣೆ ಮಾಡಿ ಪ್ರಯೋಜನ ಆಗೋದಿಲ್ಲ, ಅಷ್ಟೊಂದು ವೆಚ್ಚವನ್ನ ಮಾಡಿ ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಅದು ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಚುನಾವಣೆ ಆಗ್ತದೆ. ಒಳ್ಳೆ ವ್ಯಕ್ತಿಯ ಕೆಟ್ಟ ವ್ಯಕ್ತಿಯ ಅಂತ ಹೇಳೋದಂಥ ಒಂದೇ ತೀರ್ಮಾನವನ್ನು ಜನ ಮಾಡ್ತಾರೆ. ಅವರ ಅಧಿಕಾರ ವ್ಯಾಪ್ತಿ ಕೂಡ ಪೂರ್ಣವಾಗಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಡೆಯೋದ್ರಿಂದ ಚುನಾವಣೆ ಅವಶ್ಯಕತೆ ಇಲ್ಲ, ಇವನ್ನ ನೇಮಕ ಮಾಡೋಣ ಅಂತ ಹೇಳುವಂತ ತೀರ್ಮಾನಕ್ಕೆ ಬರ್ತಾರೆ. ನೇಮಕಾತಿ ರಾಷ್ಟ್ರಪತಿಗಳು ಮಾಡಬೇಕು ಅಂತ ಹೇಳುವಂತ ತೀರ್ಮಾನಕ್ಕೆ ಬರ್ತಾರೆ. ಮತ್ತೆ ಅವ್ರಿಗೆ ಏನು ಅಧಿಕಾರವನ್ನು ಕೊಡಬೇಕು, ಅವ್ರ ಯಾವ ರೀತಿ ನಡ್ಕೋಬೇಕು, ಅವರ ಕಾರ್ಯವ್ಯಾಪ್ತಿ ಏನು ಅಂತ ಹೇಳುವಂತ ಚರ್ಚೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ದು ಓದೋಕ್ಕಿಂತ ಮೊದಲು ಬಹುಶಃ ನಮ್ಮ ವಿರೋಧ ಪಕ್ಷದವರಿಗೆ ಸೂಕ್ತವಾದಂಥ ಕೆಲವು ವ್ಯಕ್ತಿಗಳ ಹೇಳಿಕೆಯನ್ನು ಓದ್ತೀನಿ. ಎಚ್ ವಿ ಕಾಮತ್ ರವರು ಹೇಳ್ತಾರೆ, ವೆಸ್ಟಿಂಗ್ ಡಿಸ್ಕ್ರಿಷನರಿ ಪವರ್ಸ್ in an unelected governor was wrong in principle and contrary to the tenets of constitutional government. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನ ಓದ್ತಾ ಇದ್ದೀನಿ. ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ, here the general proposition is that the governor has to act on the advice of his ministers. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ವಿವೇಚನೆಗೆ ವಿಚಾರ ಬಂದಾಗ 163(2) ನಲ್ಲಿರುವಂತದ್ದು ಅದನ್ನು ಕೂಡ ನಾನು ಉಲ್ಲೇಖ ಮಾಡ್ತೀನಿ. ಮಾತಾಡ್ತಾ ಚರ್ಚೆನಲ್ಲಿ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾವ ರೀತಿ 163(1) ಮತ್ತು 163(2) ಅನ್ನ ನಾವು ಚರ್ಚೆ ಮಾಡಬೇಕು ಅಂತ ಹೇಳುವಂಥದ್ದು. If the words were, except whenever he thinks that he should exercise his power of discretion against the wishes or against the advice of the ministers,
then I think the criticism made by honorable friend Pandit Kunzu would have been valid. The clause is a very limited clause. It says, except in so far as he is by or under this constitution. Therefore, Article 163, E 163 or 143 to draft ali, will have to be read in conjunction with such other articles which specifically reserve the power to the governor. It is not a general clause giving the governor power to disregard the advice of his ministers in any matter in which he finds he ought to disregard. ಸೊ ಅದರಿಂದ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ಬಹಳ ಸೀಮಿತವಾದಂಥ ವ್ಯಾಪ್ತಿ ಚರ್ಚೆಗಳಲ್ಲಿ ಬಂದಾಗ ನಂತರ ಮೇ 30ನೇ ತಾರೀಕು 1949ರಂದು BG Kher ಅವರು ಹೇಳ್ತಾರೆ, so far as the governor is concerned, we have given him very few powers. ಬಹಳ ಸೀಮಿತವಾದಂಥ ಅಧಿಕಾರವನ್ನ ಕೊಟ್ಟಿದ್ದೀವಿ. He is only a constitutional head of the province and that the real executive power has been vested in a ministry responsible to the house in different states ಅಂತ. ಇದು ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಹೇಳುವಂಥದ್ದು. ಬಹಳ ಸೀಮಿತವಾದಂಥ ಅಧಿಕಾರವನ್ನು ಕೊಟ್ಟಿದ್ದೀವಿ, ಪೂರ್ಣವಾದಂತೆ. ಯಾಕಂದ್ರೆ ವಿ ಹ್ಯಾವ್ ಆಕ್ಸೆಪ್ಟೆಡ್ ಅ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ. ಜನರ ಅಧಿಕಾರವನ್ನ ಚಲಾಯಿಸುವವರು ಜನರಿಂದ ಆಯ್ಕೆ ಆಗಿರುವಂತ ಪ್ರತಿನಿಧಿಗಳೇ ಹೊರತು ಯಾರೋ ನೇಮಕ ಆಗಿರುವಂತ ವ್ಯಕ್ತಿ ಆಗಬಾರ್ದು ಅಂತ ಹೇಳುವಂತ ಉದ್ದೇಶದಿಂದ ಅವರು ಹೇಳ್ತಾರೆ. That the governor is merely a constitutional head of the province and that the real executive power has been vested in a ministry responsible to the lower house in the different states. 30th May 1949 ಚರ್ಚೆನಲ್ಲಿ ಹೇಳುವಂಥದ್ದು. ಮತ್ತೆ ಬಹಳ ಮುಖ್ಯವಾದಂತ ಇನ್ನೊಂದು ಚರ್ಚೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ಕೇಂದ್ರದ ಸರ್ಕಾರದ ಶಿಫಾರಸಿನ ಮೇಲೆ, ಸಲಹೆ ಮೇಲೆ ರಾಷ್ಟ್ರಪತಿಗಳು ಆಯ್ಕೆ ಮಾಡಿದ್ರು, ನೇಮಕಾತಿ ಮಾಡಿದ್ರು ಕೂಡ ಇದು ಹೃದಯನಾಥ್ ಕನ್ಜ್ರು ಅವರು, ಪ್ರೊಫೆಸರ್ ಅವರು ಹೇಳ್ತಾರೆ, let us divest ourselves completely of the notion that the governor is to be used in any way in order to carry out the wishes of the central executive. ಯಾವ ಕಾರಣಕ್ಕೂ ಕೂಡ ಅವನ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ಳುವಂತ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಆಲೋಚನೆಯನ್ನು ಕೂಡ ನಾವು ಕೈ ಬಿಡಬೇಕು ಅಂತ ಹೇಳುವಂತ ಮಾತನ್ನ. ಇದಾದ್ಮೇಲೆ ನಮ್ಮ ಸಂವಿಧಾನವನ್ನ ನಾವು ಅಂಗೀಕರಿಸಿ ಸ್ವೀಕರಿಸಿದಾಗ ಆರ್ಟಿಕಲ್ 163(1) ಅಂಡ್ 163(2) ಅನ್ನ ನಾನು ಓದ್ಲಿಕ್ಕೆ ಬಯಸ್ತಾ ಇದ್ದೀನಿ ಮನೆ ಅಧ್ಯಕ್ಷತೆ. ಯಾವ ರೀತಿಯಾಗಿ ರಾಜ್ಯಪಾಲರು ನಡ್ಕೋಬೇಕು ಅಂತ ಹೇಳುವಂಥದ್ದು. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆರ್ಟಿಕಲ್ 163. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ಗವರ್ನರ್. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ with the chief minister at the head to aid and advise the governor in exercise of his function, except, it's an exception, in so far as he is by or under this constitution required to exercise his function or any of them in his discretion. ಬಹಳ ಸ್ಪಷ್ಟವಾದಂಥ ಭಾಷೆ. ಕೃಷ್ಣಯ್ಯರ್ ಅವರು ಬಹಳ ಅತಿ ದೊಡ್ಡ ಜೂರಿಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ರು. ಅವರೊಂದು ಮಾತು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ is not mere grammatical jargon ಅಂತ. ಬರೀ ಭಾಷೆ ಬಳಕೆ ಓದ್ಬಿಟ್ರೆ ಸಂವಿಧಾನ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸೆಪ್ಷನ್ ನ ಕೊಟ್ಟಾಗ ಆ ಡಿಸ್ಕ್ರಿಷನ್ ಏನ್ ಹೇಳ್ತಾರೆ ಆರ್ಟಿಕಲ್ 163 ನಲ್ಲಿ, ಅದು ಸಂವಿಧಾನದ ಬೇರೆ ಅನುಚ್ಛೇದಗಳಲ್ಲಿ ಲಭ್ಯವಿದ್ರೆ ಮಾತ್ರ ಅವ್ರು ಅದನ್ನ ಮಾಡಕ್ ಸಾಧ್ಯ ಆಗ್ತದೆ. 163(1) ನ ಮೀರಿಸಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳಷ್ಟು ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿವೆ. ಬಹಳ ಮುಖ್ಯವಾದಂತ 2 ಪ್ರಕರಣಗಳು 1974 ನಲ್ಲಿ ಒಂದು ಪ್ರಕರಣ ನಡೀತದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಶಂಶೇರ್ ಸಿಂಗ್ ಅಂತ ಹೇಳೋರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವರು ನ್ಯಾಯಮೂರ್ತಿಗಳಾಗಿರ್ತಾರೆ, ಕೆಳ ನ್ಯಾಯಾಲಯಗಳದ ನ್ಯಾಯಮೂರ್ತಿಗಳಾಗಿರ್ತಾರೆ. ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನು ತಗೊಳ್ತದೆ, ಇವರಿಬ್ಬರನ್ನ ತೆಗೆದಾಕ್ಬೇಕು, ಅವರ ಕೆಲಸದಿಂದ ತೆಗೆದಾಕ್ಬೇಕು, ಪದಚ್ಯುತಿಗೊಳಿಸಬೇಕು ಅಂತ. ಆ ತೀರ್ಮಾನವನ್ನ ನೇರವಾಗಿ ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಸಂಪುಟ ಸಭೆಗೆ ಅವರ ಸಲಹೆಯನ್ನು ಪಡೆಯದೆ ಅವ್ರನ್ನ ಪದಚ್ಯುತಿಗೊಳಿಸ್ತಾರೆ. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1974 ಇದರಲ್ಲಿ ಚರ್ಚೆ ಆಗ್ತದೆ. ಇದು ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಮೂರ್ತಿಗಳ ಪೀಠ, ಚೀಫ್ ಜಸ್ಟಿಸ್ ನ ಒಳಗೊಂಡಂತೆ 7 ನ್ಯಾಯಮೂರ್ತಿಗಳ ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಸಂವಿಧಾನಿಕವಾದಂಥ ಪೀಠನಲ್ಲಿ ಚರ್ಚೆಯಾಗಿ ಅವರು ಕಾನೂನನ್ನ ಹೇಳ್ತಾರೆ. ಯಾಕಂದ್ರೆ ಆರ್ಟಿಕಲ್ 141, 142 ಆಫ್ ದ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಕಾನೂನು. ನಾವೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವಂತ ಕಾನೂನನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡಬೇಕು ಸಂವಿಧಾನದ ಅಡಿಯಲ್ಲಿ.
ಅದರಿಂದ ಅವ್ರು ಹೇಳಿರುವಂಥ ಕಾನೂನು ಏನು ಅಂತ ಹೇಳಿದ್ರೆ ಪ್ಯಾರಾ 154, ನಾನು ಕೋಟ್ ಮಾಡ್ತಾ ಇದ್ದೀನಿ ಜಡ್ಜ್ಮೆಂಟ್ನ. ವಿ ಡಿಕ್ಲೇರ್ ದ ಲಾ ಆಫ್ ದಿಸ್ ಬ್ರಾಂಚ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಟು ಬಿ ದಟ್ ದಿ ಪ್ರೆಸಿಡೆಂಟ್ ಅಂಡ್ ಗವರ್ನರ್, custodians of all executive and other powers under various articles, shall by virtue of these provisions exercise their constitutional powers only upon and in accordance with the aid of their ministers. This is the law. ಆಮೇಲೆ ಯಾವುದು ಡಿಸ್ಕ್ರಿಷನ್ ಇದೆ ಅದು ಸಂವಿಧಾನದ ಅಡಿನಲ್ಲಿ ಹೇಳಿದ್ದಾರೆ. ಈ ಪ್ರಕರಣದ ನಂತರ ಬಹಳಷ್ಟು ಪ್ರಕರಣಗಳು ಬಂದು ಎಲ್ಲವೂ ಕೂಡ ಶಮಶೇರ್ ಸಿಂಗ್, ಯಾಕಂದ್ರೆ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್. ಇತ್ತೀಚೆಗೆ 2016ರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಸಂಸತ್ನ ನಮ್ಮ ವಿಧಾನಸಭೆಯ ಮುಗಿದ ಮೇಲೆ, ಅಧಿವೇಶನ ಮುಗಿದ ನಂತರ ಹೊಸ ಅಧಿವೇಶನಕ್ಕೆ ಸಂಪುಟ ಸಭೆ ಸಲಹೆಯನ್ನು ಕೊಡ್ತಾರೆ ರಾಜ್ಯಪಾಲರು. ಅವರು ಒಂದು ತಾರೀಖನ್ನು ನಿಗದಿ ಮಾಡಿ ರಾಜ್ಯಪಾಲರು ನಾನು ಅಧಿವೇಶನವನ್ನು ಕರಿತೀನಿ ಅಂತ ಹೇಳ್ತಾರೆ. 3/11/2015 ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿನ 14/1/2016 ಪ್ರಾರಂಭ ಆಗಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಅದರ ನಂತರ ಅವರೇ ಸ್ವತಃ ವಿಧಾನಸಭೆಯ ಅಧಿವೇಶನವನ್ನು ಮತ್ತೆ ಅದನ್ನು ತಾರೀಖನ್ನು ಬದಲಾಯಿಸಿ 1 ತಿಂಗಳು ಮೊದಲೇ ಅದನ್ನು ಕರೆದು ಬಿಡ್ತಾರೆ. ಅದನ್ನು ಕರೆದಾಗ ಅಲ್ಲಿಯ ಸದಸ್ಯರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅದು ಕೂಡ 5 ಜನರ ಪೀಠವಿರುವಂಥ ನ್ಯಾಯಮೂರ್ತಿಗಳಿರುವಂಥ ಪೀಠ ಒಂದು ತೀರ್ಪನ್ನು ಕೊಟ್ಟಿದೆ. ಅದು ಈ ದೇಶದ ಕಾನೂನು. ಶಮಶೇರ್ ಸಿಂಗ್ ಅಂಡ್ ನಬಾಮ್ ರಾಬಿಯಾ ವರ್ಸಸ್ ಡೆಪ್ಯೂಟಿ ಸ್ಪೀಕರ್ ಅರುಣಾಚಲ್ ಪ್ರದೇಶ್ 2016. ಇದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ತೀರ್ಮಾನಗಳನ್ನು ತಗೊಂಡು ಎಲ್ಲವನ್ನ ಚರ್ಚೆ ಮಾಡಿ ಕೊನೆಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಕೆಲವು ಡಿಕ್ಲರೇಷನ್ಸ್ ಕೊಟ್ಟಿರ್ತಾರೆ. ಇಟ್ ಈಸ್ ದೇರ್ ಫಾರ್ ಕ್ಲಿಯರ್, ಇದು ಕೂಡ ಪ್ಯಾರಾ 154 ಇದೆ. It is therefore clear that even though the governor may be authorized to exercise some functions under different provisions of the constitution, the same are required to be exercised only on the basis of the aid and advice tendered to him under Article 163, unless governor has been expressly authorized by or under a constitutional provision to discharge the concerned function in his own discretion. ಡಿಸ್ಕ್ರಿಷನ್ ಅನ್ನ 163(1) ಮೀರಿಸಿ ಡಿಸ್ಕ್ರಿಷನ್ ರಾಜ್ಯಪಾಲರಿಗಿಲ್ಲ, ಅವರ ವಿವೇಚನೆಗಿಲ್ಲ. ಅವರ ವಿವೇಚನೆಗೆ ಏನಿದೆ ಅಂತ ಹೇಳಿದ್ರೆ ಅದು ಕೂಡ ಸಂವಿಧಾನದ ಅನುಚ್ಛೇದಗಳಲ್ಲಿ ಇರೋದು ಮಾತ್ರ ಇದೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. We are therefore of the considered view that in so far as the exercise of discretionary powers vested with the governor is concerned, the same is limited to situation wherein a constitutional provision expressly so provides that the governor should act in his own discretion. We are of the view that finality expressed in Article 163(2) would apply to functions exercised by the governor within the framework of Article 163(1), and additionally in situation where the clear intent underlying a constitutional provision. ಕೊನೆಯದಾಗಿ ಕೆಲವು ಕನ್ಕ್ಲೂಷನ್ಸ್ ಬರ್ತದೆ ಸುಪ್ರೀಂ ಕೋರ್ಟ್ನವರು, ಸರ್ವೋಚ್ಚ ನ್ಯಾಯಾಲಯ. ಅದು ಪ್ಯಾರಾ 155 ನಲ್ಲಿದೆ. We may therefore summarize our conclusions as under: firstly, the measure of discretionary power of the governor is limited to the scopes postulated under Article 163(1). Under Article 163(1), discretionary power of the governor extends to situation wherein a constitutional provision expressly requires the governor to act in his own discretion. Thirdly, ಕೊನೆಯದಾಗಿ ಹೇಳ್ತಾರೆ, the scope and extent of discretion vested with the governor has to be ascertained from Article 163(2) without doing injury to Article 163(1) ಅಂತ ಹೇಳುವಂತ ಮಾತು. ಅದರಿಂದ ರಾಜ್ಯಪಾಲರು ಮೊನ್ನೆ 22ನೇ ತಾರೀಕಿಗೆ ಇಲ್ಲಿ ಭಾಷಣವನ್ನ ಏನು ಓದಬೇಕಾಗಿತ್ತು ಅದು ಪೂರ್ಣವಾಗಿ ಸಂಪುಟ ಸಭೆಯ ಸಲಹೆಯಂತೆ ಓದಬೇಕಿತ್ತು, ಬಿಟ್ಟರೆ ಅವ್ರಿಗೆ ಬೇರೆ ಅವಕಾಶನೇ ಇರಲಿಲ್ಲ. ದಿಸ್ ಈಸ್ ಇಸ್ ಪವರ್ ಅಂಡರ್ 163. ಆರ್ಟಿಕಲ್ 176 ನಲ್ಲಿ ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ವಿಧಾನಸಭೆ ಪ್ರಾರಂಭ ಆಗಬೇಕಾದಾಗ ಚುನಾವಣೆಯ ನಂತರ ಮೊದಲನೇ ಅಧಿವೇಶನ,
ಅಥವಾ ಹೊಸ ವರ್ಷದ ಮೊದಲನೇ ಅಧಿವೇಶನ ಪ್ರಾರಂಭ ಆಗಬೇಕಾದ್ರೆ ಅದು ಮಾನ್ಯ ರಾಜ್ಯಪಾಲರ ಭಾಷಣದಿಂದನೇ ಪ್ರಾರಂಭ ಆಗಬೇಕು. ಅದು ಕಡ್ಡಾಯ. ಎಲ್ಲೂ ಕೂಡ ಈ ದೇಶದ ಇತಿಹಾಸದಲ್ಲಿ ಇನ್ನು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಈಗ ನೋಡ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಇವತ್ತುವರೆಗೂ ನಮ್ಮ ದೇಶದ ಇತಿಹಾಸದಲ್ಲಿ ರಾಜ್ಯಪಾಲರು ಅಧಿವೇಶನಕ್ಕೆ ಹೋಗದೆ ಇರುವಂಥದ್ದಿಲ್ಲ. ಆದರೆ ಅದನ್ನು ಕೂಡ ನ್ಯಾಯಾಲಯಗಳು ಚರ್ಚೆ ಮಾಡಿದೆ. ಅಧಿವೇಶನಕ್ಕೆ ನಾನು ಹೋಗಲ್ಲ ಅಂತ ರಾಜ್ಯಪಾಲರು ಹೇಳಿದ್ರೆ ರಾಷ್ಟ್ರಪತಿಗಳು ತಕ್ಷಣ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಉಪರಾಷ್ಟ್ರಪತಿಗಳು ಇರ್ತಾರೆ, ರಾಷ್ಟ್ರಪತಿಗಳು ಹೋಗಕ್ಕಾಗಿಲ್ಲ ಅಂದ್ರೆ ಉಪರಾಷ್ಟ್ರಪತಿಗಳು ಬರ್ಬೋದು. ಆದ್ರೆ ಇಲ್ಲಿ ಇಲ್ಲ, ರಾಜ್ಯಪಾಲರು ಬಿಟ್ರೆ ಅವ್ರಿಗೆ ಯಾರು ಅಧೀನವಾಗಿಲ್ಲ. ತಕ್ಷಣ ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು. ಬಹುಶಃ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನಾರು ಗುರುತಿಸಿ ಅಧಿವೇಶನದ ಭಾಷಣ ಕಡ್ಡಾಯವಾಗಿ ನಡಿಬೇಕು 176 ನಲ್ಲಿ. ಇದು ಹೊಸದೇನಲ್ಲ. ಹೊನ್ನಣ್ಣವ್ರೆ, ಒಂದು ನಿಮಿಷ ಹೇಳ್ದಾಗ್ತೀರಾ? ಒಂದು ನಿಮಿಷ ಹೇಳಿ. ಮನೆ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಅಜೆಂಡಾದಲ್ಲಿರೋದು 23 ಜನವರಿ 2026 ಶ್ರೀ ಎಸ್ ಪೊನ್ನಣ್ಣವರು ಸೂಚಿಸಿ ಶ್ರೀ ಪ್ರದೀಪ್ ಈಶ್ವರ್ ಅವರು ಅನುಮೋದಿಸಿದ ಈ ಕೆಳಕಂಡ ಪ್ರಸ್ತಾಪದ ಮೇಲೆ ಮುಂದುವರೆದ ಚರ್ಚೆ. ಏನ್ ಪ್ರಸ್ತಾಪ? ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ, ಬಹಳ ಇಂಪಾರ್ಟೆಂಟ್, ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅರ್ಪಣೆ ಕೋರುತ್ತೇವೆ ಅಂತ ಅವರೇ ಮನಸಿರೋದೇನು? ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅರ್ಪಣೆ ಕೋರುತ್ತೇವೆ. ಯಾಕೆ ಕೃತಜ್ಞತೆ? ಅವರು ದಯಪಾಲಿಸಿದ ಭಾಷಣಕ್ಕಾಗಿ. ಈಗ ಗವರ್ನರ್ ಸ್ಪೀಚ್ ಮೇಲೆ, ಆ ಕಂಟೆಂಟ್ಸ್ ಮೇಲೆ ಕೃತಜ್ಞತಾ ಪೂರ್ವಕವಾಗಿ ವಂದನೆ ಸಮರ್ಪಿಸಲು ಮಾತಾಡ್ತಾ ಇದ್ದಾರಾ ಅಥವಾ ರಾಜ್ಯಪಾಲರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವ್ರು ರಾಜ್ಯಪಾಲರ ಬಗ್ಗೆ ಮಾತಾಡ್ತಾ ಇದ್ರೆ ಅವರೇ ಮಂಡಿಸಿರೋ ಪ್ರಸ್ತಾಪನೆ ವಿರುದ್ಧ ಅವರು ಮಾತಾಡ್ತಾ ಇದ್ದಾರೆ. ನೋಡಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಸುರೇಶ್ ಕುಮಾರ್ ಅವರು ಬಹಳ ಹಿರಿಯರು, ಕಾನೂನು ಸಚಿವರಾಗಿದ್ದಂಥವ್ರು. ಈಗ ನಾನು ಮಾತಾಡ್ತಾ ಇರುವಂತದ್ದು ರಾಜ್ಯಪಾಲರು ವ್ಯಕ್ತಿ ಅಲ್ಲ. ಸಭಾಧ್ಯಕ್ಷರೇ, ಅಲ್ಲ, ನೀವು ಕೇಳಿ ಸ್ಪಷ್ಟಪಡಿಸ್ಬೇಕು. ಅಲ್ಲ, ನಿಮ್ಮನ್ನ ಕೇಳ್ತಿರೋದು, ನೀವು ತೀರ್ಮಾನ ಮಾಡಬೇಕು. ಪ್ರಿಸೈಡಿಂಗ್ ಆಫೀಸರ್ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡ್ತಿದಾರಾ ಅಥವಾ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡ್ತಿದಾರ ಅಂತ ನೀವು ಸ್ಪಷ್ಟಗೊಳಿಸಬೇಕು. ಈ ಚರ್ಚೆ ಆಗ್ತಿರೋದೇನು ಎಜೆಂಡಾದ ಬಗ್ಗೆ ನೀವ್ ಹೇಳ್ಬೇಕು ಸಭಾಧ್ಯಕ್ಷರೇ. ಆ ಸದಸ್ಯರನ್ನೇನ್ ಕೇಳ್ತೀರಾ? ಅಧ್ಯಕ್ಷರೇ, ತೀರ್ಮಾನ ಮಾಡಬೇಕು. ದಯವಿಟ್ಟು ನೀವು ತೀರ್ಮಾನ ಮಾಡಿ. ಭಾಷಣದ ಮೇಲೆ ಅವರ ಅಭಿಪ್ರಾಯ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಸ್ಪೀಕರ್ ಹೇಳವ್ರೆ. ಪ್ರಿಸೈಡಿಂಗ್ ನೀವು ಕೇಳಕ್ಕೆ ತಯಾರಿಲ್ಲ ಅಂದ್ರೆ ಹಿಂಗೆ ನೀವು ಕೇಳಕ್ಕಲ್ಲ. ಈಗ ಅವರ ಅಭಿಪ್ರಾಯಗಳನ್ನ ರಾಜ್ಯಪಾಲ ಭಾಷಣ ಅಂದಾಗ ಅವ್ರು ಏನ್ ದಯವಿಟ್ಟು ಇಲ್ಲರ ಕನ್ನಡ ಸಂಸ್ಕೃತಿ ಹೇಳ್ಬಿಟ್ಟು ಯಾವ್ಯಾವ ಗಾದೆಗಳನ್ನ ಹೇಳ್ಬೋದು, ಯಾವ ಗಾದೆಗಳನ್ನ ಹೇಳ್ಬಾರ್ದು ನಮಗೆ ಲಿಸ್ಟ್ ಕೊಟ್ಬಿಟ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.